ತಾಲೂಕು ಒಕ್ಕಲಿಗ ಸಮುದಾಯದ ಒಕ್ಕಲಿಗ ಸಂಘದ ಈ ಇಂದಿನ ಕಾರ್ಯಕಾರಿಣಿ ಸಮಿತಿಯವರು 5 ವರ್ಷ ಅವಕಾಶಗಳು ಸಿಕ್ಕರೂ ಕೂಡ 50 ಲಕ್ಷ ತೀರಿಸಲಾಗದ ಕಾರಣ ಇವತ್ತಿನ ಚುನಾವಣೆಗೆ ಹೋಗ್ತಕ್ಕಂಥ ಅನಿವಾರ್ಯತೆ ಆಗಿದೆ. ಈ ಚುನಾವಣೆಯ ತೀರ್ಪನ್ನು ಮತದಾನ ಪ್ರಭುಗಳಿಗೆ ನೀಡಲಾಗಿದೆ. ದಯವಿಟ್ಟು ನಮ್ಮ ನಾಡಪ್ರಭು ಶ್ರೀ ಕೆಂಪೇಗೌಡರ ಹೋರಾಟಗಾರರ ವೇದಿಕೆಯಲ್ಲಿ ಸ್ಪರ್ಧಿಗಳಾಗಿರ್ತಕ್ಕಂಥ ನನ್ನ ಎಲ್ಲ ಪ್ರೀತಿಯ ಬಂಧುಗಳಿಗೆ ನಿಮ್ಮ ಮತ ಭಿಕ್ಷೆಯನ್ನು ಕೊಡುವುದರ ಮುಖೇನ ಜಯಶೀಲರನ್ನಾಗಿ ಮಾಡಿ ನಮ್ಮ ತುರುವೇಕೆರೆ ತಾಲೂಕಿನ ಒಕ್ಕಲಿಗರ ಸಂಘದ ಸೇವೆಯನ್ನು ಮಾಡಲು ಅನುಕೂಲ ಮಾಡಿಕೊಡಬೇಕಾದರೆ ನಮ್ಮಲ್ಲಿ ಸವಿನಯ ಪ್ರಾರ್ಥನೆ. ನಮಸ್ಕಾರ. ನಿಮ್ಮಗಳೆಲ್ಲರನ್ನು ನಾವು ಮತ ಭಿಕ್ಷೆಯ ಮುಖೇನ ಮತವನ್ನು ಕೊಟ್ಟು ಜಲಶೀಲರನ್ನಾಗಿ ಮಾಡಿ ಕಾರ್ಯಕಾರಿಣಿಯ ಸಂಘದ ಕಾರ್ಯಕಾರಿಣಿ ಸಮಿತಿಯಾಗಿ ಆಯ್ಕೆ ಮಾಡಿ ಸಂಘದ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕಾಗಿ ತಮ್ಮ ಬಂಧುಗಳಲ್ಲಿ ಕಳಕಳಿಯಾಗಿ ನಾನು ಬೇಡಿಕೊಳ್ಳುತ್ತೇನೆ. ನಮಸ್ಕಾರ. ನಾಡಪ್ರಭು ಶ್ರೀ ಕೆಂಪೇಗೌಡರ ವೇದಿಕೆಗೆ, ನಾಡಪ್ರಭು ಶ್ರೀ ಕೆಂಪೇಗೌಡರ ಹೋರಾಟ ವೇದಿಕೆಗೆ, ನಾಡಪ್ರಭು ಶ್ರೀ ಕೆಂಪೇಗೌಡರ ಹೋರಾಟ ವೇದಿಕೆಗೆ. ಪ್ರಣಾಳಿಕೆ. ಆತ್ಮೀಯ ಮತಬಾಂಧವರೇ, ತುರುವೇಕೆರೆ ತಾಲೂಕು ಒಕ್ಕಲಿಗರ ಸಂಘವು ಸ್ಥಾಪನೆಯಾಗಿ ಸುಮಾರು 35 ವರ್ಷಗಳು ಕಳೆದಿವೆ. ಆದರೆ ಸಮುದಾಯ ಸ್ಥಾಪನೆಯಾದ ಉದ್ದೇಶವನ್ನು ಗುರಿಯಾಗಿಟ್ಟುಕೊಂಡು ಸುಳ್ಳು ಆಶ್ವಾಸನೆಯಿಂದ ಈ ಹಿಂದೆ ಇದ್ದಂಥ ಸಮಿತಿಯು ಸಂಪೂರ್ಣ ವಿಫಲವಾಗಿ ಮಹಾಸಭೆಯಲ್ಲಿ ತಪ್ಪನ್ನು ಒಪ್ಪಿಕೊಂಡಿರುವುದು ಜಗಜ್ಜಾಹೀರಾಗಿದೆ. ಪಕ್ಕದ ತಿಪ್ಟೂರು ತಾಲೂಕಿನಲ್ಲಿ ಅಲ್ಪಸಂಖ್ಯಾತರಾಗಿರುವ ಒಕ್ಕಲಿಗರು ಇದ್ದು ಸುಂದರ ಭವ್ಯವಾದ ಸಮುದಾಯ ಭವನ ಹಾಗೂ ಬೀಗರ ಔತಣಕೂಟಕ್ಕೆಂದು ಪ್ರತ್ಯೇಕ ಸಮುದಾಯ ಭವನ ಸಹಕಾರ ಸಂಘ ತೆರೆದು ಲಕ್ಷಾಂತರ ರೂಪಾಯಿ ವಹಿವಾಟು ನಡೆದಿದೆ. ಆದರೆ ನಮ್ಮ ತಾಲೂಕಿನಲ್ಲಿ ಲಕ್ಷಾಂತರ ಒಕ್ಕಲಿಗರಿದ್ದು ಹಾಲಿ ಇರುವ ಭವನವನ್ನು ರಿಪೇರಿಯಿಂದ ಹಾಗೂ ಹಲವಾರು ಖರ್ಚು ವೆಚ್ಚದಲ್ಲಿ ಕಾಲಹರಣ ಮಾಡಿ 45 ಲಕ್ಷ ರೂಪಾಯಿಗಳ ಸಾಲದ ಸುಳಿಯಲ್ಲಿ ಸಿಲುಕಿಸಿರುತ್ತಾರೆ. ಆದರೂ ಪುನಃ ನಮಗೆ ಮತ ಕೊಟ್ಟು ಜಯಶೀಲನಾಗಿ ಮಾಡಿ ಎಂದು ನಿಮ್ಮ ಮುಂದೆ ನಿಂತುಕೊಳ್ಳಲು ಸಂಪೂರ್ಣವಾಗಿ ವಿಫಲರಾಗಿರುವ ಕಾರಣ ನಾಡಪ್ರಭು ಕೆಂಪೇಗೌಡರ ಹೋರಾಟಗಾರರ ವೇದಿಕೆಗೆ ತಮ್ಮ ಮತವನ್ನು ಚಲಾಯಿಸಿ ಅನಗತ್ಯವಾದ ಖರ್ಚು ವೆಚ್ಚಗಳನ್ನು ತಡೆಗಟ್ಟಿ ಸಂಘದ ಸಂಪೂರ್ಣ ಏಳಿಗೆಯನ್ನು ಮಾಡುತ್ತೇವೆಂದು ಈ ಕೆಳಗಿನ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡುತ್ತಿದ್ದೇವೆ. ಪ್ರಣಾಳಿಕೆ ನಂಬರ್ 1. ಈ ಹಿಂದೆ ಇದ್ದ ಕಾರ್ಯಕಾರಿ ಸಮಿತಿಯು ಮಾಡಿರುವ ಸಾಲವನ್ನು ಅಂದರೆ 5 ಲಕ್ಷ ರೂಪಾಯಿಗಳ ಸಾಲವನ್ನು ಸಂಪೂರ್ಣವಾಗಿ 45 ಲಕ್ಷ ರೂಪಾಯಿ ಸಾಲವನ್ನು ಸಂಪೂರ್ಣವಾಗಿ ಸಾಲ ಮುಕ್ತ ಮಾಡುತ್ತೇವೆ. ಪ್ರಣಾಳಿಕೆ 2ನೇದಾಗಿ ಸಂಘದ ಸದಸ್ಯತ್ವವನ್ನು ತಾಲೂಕಿನ ಎಲ್ಲ ಒಕ್ಕಲಿಗ ಬಂಧುಗಳಿಗೆ ವಿಸ್ತರಿಸಿ ಸದಸ್ಯತ್ವದ ಹಣವನ್ನು ಠೇವಣಿ ಇಡುತ್ತೇವೆ. ಪ್ರಣಾಳಿಕೆ ನಂಬರ್ 3. ಒಕ್ಕಲಿಗರ ಭವನದ ಖರ್ಚು ವೆಚ್ಚಗಳನ್ನು ಕಡಿವಾಣ ಹಾಕಿ ಸಂಘದ ಭವನವನ್ನು ಸುಸಜ್ಜಿತವಾಗಿ ಅಭಿವೃದ್ಧಿಪಡಿಸುತ್ತೇವೆ. ಪ್ರಣಾಳಿಕೆ 4. ತಾಲೂಕಿನ ಒಕ್ಕಲಿಗ ಜನಾಂಗದಲ್ಲಿರುವ ಕೃಷಿ, ಸಾಹಿತ್ಯ ಮತ್ತಿತರ ಇತರ ಚಟುವಟಿಕೆಗಳಲ್ಲಿ ಪ್ರತಿಭಾವಂತರನ್ನು ಗುರುತಿಸಿ ಸನ್ಮಾನ ಮಾಡಿ ಅವರಿಗೆ ಪುರಸ್ಕಾರ ಮಾಡಿ ಗೌರವಿಸುತ್ತೇವೆ. ಪ್ರಣಾಳಿಕೆ 5. ತಾಲೂಕು ಒಕ್ಕಲಿಗರ ಸಂಘದಿಂದ ಬಂದ ಹಣದಲ್ಲಿ ವಾರ್ಷಿಕ 25% ಹಣವನ್ನು ಕ್ರೋಢೀಕರಿಸಿ ವಿದ್ಯಾರ್ಥಿ ನಿಲಯವನ್ನು ಕಟ್ಟಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ. ಪ್ರಣಾಳಿಕೆ 6. ಪ್ರತಿ ಷೇರುದಾರರ ಕುಟುಂಬದ ಒಂದು ಮದುವೆಗೆ ನಿಗದಿಪಡಿಸಿರತಕ್ಕಂಥ ಮೊತ್ತದಲ್ಲಿ 5,000 ರೂಪಾಯಿಗಳನ್ನು ರಿಯಾಯಿತಿ ನೀಡುತ್ತೇವೆ. ಪ್ರಣಾಳಿಕೆ 7. ಒಕ್ಕಲಿಗರ ಸಂಘಕ್ಕೆ ಸದಸ್ಯರಾದವರ ಕುಟುಂಬಕ್ಕೆ ಕಾರಣಾಂತರದಿಂದ ಮರಣ ಹೊಂದಿದ ವಾರಸುದಾರರಿಗೆ ನಿಯಮಾನುಸಾರವಾಗಿ ಸದಸ್ಯರಾಗಲು ಅವಕಾಶವನ್ನು ಕಲ್ಪಿಸಿಕೊಡುತ್ತೇವೆ. ಪ್ರಣಾಳಿಕೆ 8. ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವವು ಸರ್ಕಾರದ ಕಾರ್ಯಕ್ರಮ ಆಗಿರುವುದರಿಂದ ತಾಲೂಕು ಒಕ್ಕಲಿಗ ಸಂಘವು ಪಾಲ್ಗೊಂಡು ಹಾಗೂ ಇತರೆ ಅನಗತ್ಯ ಖರ್ಚು ವೆಚ್ಚಗಳಿಗೆ ಕಡಿವಾಣವಾಗಿ ಆರ್ಥಿಕವಾಗಿ ಸದೃಢಗೊಳಿಸುತ್ತೇವೆ. ಪ್ರಣಾಳಿಕೆ 9. ನಮ್ಮ ಸಂಘವು ನಾಡಪ್ರಭು ಕೆಂಪೇಗೌಡರ ಹೆಸರಿನಲ್ಲಿ ಸಹಕಾರಿ ಸಂಘವನ್ನು ತೆರೆದು ಸಮಾಜದ ಹಿಂದುಳಿದ ಸದಸ್ಯರಿಗೆ ಆರ್ಥಿಕವಾಗಿ ಸಹಾಯ ಮಾಡುತ್ತೇವೆ. ಇದು ನಮ್ಮ ಪ್ರಣಾಳಿಕೆಯಾಗಿದೆ. ನಾಡಪ್ರಭು ಶ್ರೀ ಕೆಂಪೇಗೌಡ ಹೋರಾಟಗಾರರ ವೇದಿಕೆಗೆ, ನಾಡಪ್ರಭು ಶ್ರೀ ಕೆಂಪೇಗೌಡ ಹೋರಾಟಗಾರರ ವೇದಿಕೆಗೆ, ನಾಡಪ್ರಭು ಶ್ರೀ ಕೆಂಪೇಗೌಡರ ಹೋರಾಟಗಾರರ ವೇದಿಕೆಗೆ. ಅದೇ ರೀತಿ
ಕಳಕಳಿಯ ಮನವಿ ಏನೆಂದರೆ ಯಾವುದೇ ಆಮಿಷಕ್ಕೆ ಒಳಗಾಗದೆ ನಿರ್ಭೀತಿಯಿಂದ ಬಂದು ಎಲ್ಲರೂ ತಮ್ಮ ಹಕ್ಕನ್ನು ಚಲಾಯಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ಕಳಕಳಿ ನಾಡಪ್ರಭು ಶ್ರೀ ಕೆಂಪೇಗೌಡ ಹೋರಾಟಗಾರರ ವೇದಿಕೆಗೆ ಮಾನ್ಯ ಒಕ್ಕಲಿಗ ಕುಲ ಬಾಂಧವರ ವಿನಂತಿ 28 ಭಾನುವಾರ ಮತದಾನ ನಡೆಯಲಿದೆ. ಸ್ಥಳ BGS ಕಲ್ಯಾಣ ಮಂಟಪ. ತಮ್ಮ ಅಮೂಲ್ಯವಾದ ಮತವನ್ನು ಕೆಂಪೇಗೌಡ ಹೋರಾಟ ವೇದಿಕೆಗೆ ತಮ್ಮ ಅತ್ಯಮೂಲ್ಯವಾದ ಮತವನ್ನು ಕೊಟ್ಟು ಸಂಘವನ್ನು ಬಲಪಡಿಸಲು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಜೈ ಶ್ರೀ ಗುರುದೇವ್. ಎಲ್ಲ ನಮ್ಮ ತುರುವೇಕೆರೆ ತಾಲೂಕಿನ ಸಮಸ್ತ ಕುಲ ಬಾಂಧವರೇ, ಇವತ್ತೇನು ಇದೇ ಭಾನುವಾರ 28 ಜುಲೈ 2024 ರಂದು ನಡೆಯುವ ಈ ಒಕ್ಕಲಿಗರ ಸಂಘದ ಚುನಾವಣೆಗೆ ನಾವೆಲ್ಲರೂ ಕೂಡ ನಮ್ಮ ಪ್ರಖ್ಯಾತ ನಮ್ಮ ನಾಡದೊರೆ ನಾಡಪ್ರಭು ಶ್ರೀ ಕೆಂಪೇಗೌಡರ ಹೆಸರನ್ನು ಇಟ್ಕೊಂಡು ನಾವೊಂದು ವೇದಿಕೆಯನ್ನು ಕಲ್ಪಿಸಿಕೊಂಡು ನಾವೆಲ್ಲ 15 ಜನರ ಒಂದು ತಂಡವನ್ನು ಕಟ್ಟಿ ಒಂದು ಹೊಸ ಒಂದು ಆಸೆ ಆಕಾಂಕ್ಷೆಗಳನ್ನು ಒಂದು ಕನಸುಗಳನ್ನ ಹೊತ್ತು ನಾವೆಲ್ಲ ಕೂಡ ಒಂದು ಯುವಕರಾಗಿರ್ಬೋದು, ಹಿರಿಯರಾಗಿರ್ಬೋದು, ಎಲ್ಲ ವಿಭಿನ್ನವಾದ ಕ್ಷೇತ್ರದಲ್ಲಿರುವಂತೆಲ್ಲ ಸೇರಿ ಒಂದು ತಂಡವನ್ನು ಕಟ್ಕೊಂಡು ಹೊರಟಿದ್ದೇವೆ. ತಮ್ಮೆಲ್ಲರ ಸೇವೆ ಮಾಡಲಿಕ್ಕೆ, ತಮ್ಮ ಸಮುದಾಯವನ್ನು ಇನ್ನೂ ಕೂಡ ನಾವು ಅಭಿವೃದ್ಧಿಪಡಿಸಲಿಕ್ಕೆ ನಾವೆಲ್ಲ ಕೂಡ ನಮ್ಮ ಕುಲ ಬಾಂಧವರು ಮತ್ತು ಷೇರುದಾರರು ಏನಿದ್ರೆ ನಮಗೆ ಸಂಪೂರ್ಣವಾಗಿ 13 ಜನ ಗಂಡಸರು, 2 ಹೆಂಗಸರು, ಒಟ್ಟು 15 ಜನ ಮಹಿಳೆಯರು, ಒಟ್ಟು 15 ಜನಕ್ಕೆ ತಮ್ಮ ಮತವನ್ನು ನೀಡೋದ್ರ ಮೂಲಕ ನಮ್ಮನ್ನು ಯಶಸ್ವಿಯಾಗಿ ಗೆಲ್ಲೋದಕ್ಕೆ ಅವಕಾಶ ಮಾಡ್ತಾರೆ. ನಮಸ್ಕಾರ.